ಯಾವತ್ತೂ ಕೂಡ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ವಿಧಾನಸೌಧದಲ್ಲಿ ಈ ರೀತಿ ಘಟನೆ ಅನ್ನೋದು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಒಂದು ಶಾಸನಸಭೆ ವಿಚಾರದಲ್ಲಿ ಇಡೀ ಭಾರತದಲ್ಲೇ ಇವತ್ತು ನಮ್ಮ ಕರ್ನಾಟಕ ಒಂದು ಕಪ್ಪು ಚುಕ್ಕಿಯನ್ನ ಪಡ್ಕೊಂಡಿರೋದಕ್ಕೆ ಕಾರಣನೇ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು. ಜೊತೆಗೆ ಸನ್ಮಾನ್ಯ ಸಿ ಟಿ ರವಿ ಅವರನ್ನ ಇವತ್ತು ಗದಗ ಆಗಿರ್ಬೋದು, ಸವದತ್ತಿ ಆಗಿರ್ಬೋದು, ರಾಮದುರ್ಗ ಆಗಿರ್ಬೋದು, ನೂರಾರು ಕಿಲೋಮೀಟರ್ ರಾತ್ರಿ ಇಡೀ ಕರ್ಕೊಂಡು ಬಂದು ಕೊನೆಗೆ ಖಾನಾಪುರಿಗೆ ಕರ್ಕೊಂಡು ಬಂದು, ಅಂದರೆ ಸುಮಾರು ಒಂದು 400 ಕಿಲೋಮೀಟ್ರ್ ಯಾವ ರೀತಿ ಒಬ್ಬ ಉಗ್ರವಾದಿಗಳನ್ನು ಓಡಾಡಿಸ್ತಾರೋ ಆ ರೀತಿ ಒಬ್ಬ ಸಂಭಾವಿತ ಶಾಸಕನನ್ನು ಈ ರೀತಿ ಇಡೀ ರಾತ್ರಿ ಎಲ್ಲ ಕೂಡ ಅವ್ರನ್ನ ಓಡಾಡಿಸಿ ಸ್ಟೇಷನ್ಗೆ ಕರ್ಕೊಂಡು ಬಂದು ಅವ್ರ ತಲೆಗೆ ಪೆಟ್ಟು ಬಿದ್ದಿದೆ, ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಫಸ್ಟ್ ಡಾಕ್ಟರ್ ಹತ್ರ ತೋರಿಸ್ಬೇಕು ಅನ್ನೋಂಥ ಒಂದು ವಿಚಾರ ಬಿಟ್ಟು ಪೊಲೀಸರು ಇವತ್ತು ಕಾಂಗ್ರೆಸ್ ಹೈಕಮಾಂಡು, ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿಗಳ ಫೋನ್ಗಳು ನಿರಂತರ ಪೊಲೀಸರಿಗೆ ಬರೋ ಕಾರಣ ಅವ್ರಿಗೆ ತಲೆಗೆ ಪೆಟ್ಟು ಬಿದ್ದಿರೋದಕ್ಕೆ ಇಮಿಡಿಯೇಟ್ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸೋದನ್ನ ಬಿಟ್ಟು ಇವತ್ತು ಅವರನ್ನು ಸ್ಟೇಷನಲ್ಲಿ ದಿಗ್ಬಂಧನ ಮಾಡಿ ರಾತ್ರಿ ಎಲ್ಲ ನಿದ್ದೆ ಇಲ್ದಂಗೆ ಓಡಾಡಿಸಿ ಇವತ್ತು ಅವ್ರ ಪ್ರಾಣಕ್ಕೆ ಅಪಾಯ ತಗೊಂಡು ಬರುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ಮಾನಸಿಕವಾಗಿ ಅವರು ಕುಗ್ಗೋಗ್ಬೇಕು, ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕುಗ್ಗಬೇಕು ಅನ್ನುವಂಥ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಇವತ್ತೇನು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಪ್ರಯತ್ನ ಮಾಡಿದ್ದಾರೆ, ನಿಜವಾಗ್ಲೂ ಕೂಡ ನಿಮಗೆ ಹೋಗೋ ಕಾಲ ಅಂದರೆ ಹತ್ತಿರಕ್ಕೆ ಬಂದಿದೆ. ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಹೇಳಿ ನಾನು ಹೇಳ್ಬೇಕಾಗುತ್ತೆ. ನಾನು ಮಾಧ್ಯಮ ಸ್ನೇಹಿತರಲ್ಲಿ ಒಂದೇ ಒಂದು ವಿಚಾರ ಹೇಳ್ತೀನಿ. ಅಲ್ಲ, ಒಂದು ವಿಚಾರ ನಾನು ತಮ್ಮಲ್ಲಿ ಮಾಧ್ಯಮ ಸ್ನೇಹಿತರಿಗೆ ನಾನು ಒಂದೇ ವಿಷಯ ನಾನು ಹೇಳ ಬಯಸೋದು. ನಾನು ಇದಕ್ಕೆ ಇವತ್ತು ವಿಧಾನ ಪರಿಷತ್ಗೆ ಇವಾಗ ಸಹೋದರಿ ಹೇಮಲತಾ ನಾಯಕ್ ಅವರು ಇಲ್ಲೇ ಇದ್ದಾರೆ. ಕಸ್ಟೋಡಿಯನ್ ಯಾರು? ನಮಗೆ ಸಭಾಪತಿಗಳು ಕಸ್ಟೋಡಿಯನ್ ನಮ್ಮ ಸದಸ್ಯರುಗಳಿಗೆ. ಹಾಗಾಗಿ ಸಭಾಪತಿಗಳೇ ಇವತ್ತು ಯಾವುದೇ ರೆಕಾರ್ಡ್ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿರುವಂಥದ್ದು.